ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋಕ್ಕೆ ಒಂದು ಸೀಕ್ರೆಟ್ ಇದೆ. ಆದರೆ ಈ ವಿಷಯವನ್ನು ಈ ಸೀಕ್ರೆಟನ್ನು ಭಾಳ ಜನ ನಿಮಗೆ ಹೇಳೋದಿಲ್ಲ. ನೀವು ಎಷ್ಟೇ ವೀಡಿಯೋಸ್ ಅಪ್ಲೋಡ್ ಮಾಡಿದರೂ ವ್ಯೂಸ್ ಬರ್ತಿಲ್ಲ ಅಂತ ಫೀಲ್ ಆಗ್ತಿದೆಯಾ? ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮಗಾಗೇನಿದೆ. ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಸಾವಿರಾರು ಥರದ ವೀಡಿಯೋಸ್ ಇವೆ. ಕುಕ್ಕಿಂಗ್ ಇವೆ, ವ್ಲಾಗ್ಸ್ ಇವೆ, ಟೆಕ್ ಇದೆ, ಎಜುಕೇಷನ್ ಇದೆ, ಕಾಮಿಡಿ ಇದೆ, ಈ ರೀತಿ ತುಂಬ ಕೆಟಗರೀಸ್ ಎಲ್ಲ ಇವೆ. ಆದರೆ ನಿಜ ಹೇಳಬೇಕಾದ್ರೆ ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ನಲ್ಲಿ ಮಾತ್ರ 3 ಥರದ ಕಂಟೆಂಟ್ ಇವೆ. ಅವು ಯಾವುವು ಅಂದರೆ, 1 ಹೆಲ್ಪ್ ಕಂಟೆಂಟ್, 2 ಹಬ್ ಕಂಟೆಂಟ್, 3 ಹೀರೋ ಕಂಟೆಂಟ್. ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಗ್ರೋ ಆಗೋದು ಈಸಿ ಆಗುತ್ತೆ. ಸ್ನೇಹಿತರೆ, ಮೊದಲು ನಾವು ಈ 3 ಥರದ ಕಂಟೆಂಟ್ ಅಂದರೆ ಹೆಲ್ಪ್ ಕಂಟೆಂಟ್, ಹಬ್ ಕಂಟೆಂಟ್, ಹೀರೋ ಕಂಟೆಂಟ್ ಬಗ್ಗೆ, ಇವುಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಮೊದಲನೇದು ಹೆಲ್ಪ್ ಕಂಟೆಂಟ್, ಜನರಿಗೆ ಸಹಾಯ ಮಾಡೋ ವಿಡಿಯೋ. ಇದು ಅಂದರೆ ಜನರು ಸರ್ಚ್ ಮಾಡೋ ವಿಡಿಯೋ ಸ್ನೇಹಿತರೆ. ಉದಾಹರಣೆಗೆ ಯೂಟ್ಯೂಬ್ ಚಾನಲ್ ಹೇಗೆ ಶುರು ಮಾಡೋದು, ಇದು ಸರ್ಚ್ ಮಾಡ್ತಾರೆ. ಮೊಬೈಲ್ನಲ್ಲೇ ವಿಡಿಯೋ ಎಡಿಟ್ ಹೇಗೆ ಮಾಡೋದು, ಇದು ಸರ್ಚ್ ಮಾಡ್ತಾರೆ. ಚಿಕನ್ ರೆಸಿಪಿ ಹೇಗೆ ಮಾಡೋದು, ರೆಸಿಪಿ ಮಾಡ್ತಿದ್ರೆ ಅದು ಸರ್ಚ್ ಮಾಡ್ತಾರೆ. ಸೊ ಈ ಥರದ ವೀಡಿಯೋಸ್ ಏನು ಮಾಡ್ತವೆ ಗೊತ್ತಾ, ನಿಮ್ಮ ಚಾನಲ್ಗೆ ಹೊಸ ಜನರನ್ನು ತರುವ ಕೆಲಸ ಮಾಡುತ್ತೆ. ಓಕೆ, ಸಿಂಪಲ್ ಆಗಿ ಹೇಳಬೇಕಂದ್ರೆ ಹೆಲ್ಪ್ ಕಂಟೆಂಟ್ ಮೀನ್ಸ್ ಸರ್ಚ್ ಮಾಡಿ ನೋಡೋ ವಿಡಿಯೋ. ಇನ್ನು ಎರಡನೇದು ಹಬ್ ಕಂಟೆಂಟ್, ಜನರನ್ನು ಹಿಡಿದು ಇಡುವ ವಿಡಿಯೋ. ಇದು ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮಗಾಗಿ ನೋಡೋ ವಿಡಿಯೋಸ್. ಏನು ಅಂದರೆ ಉದಾಹರಣೆಗೆ ಡೈಲಿ ವ್ಲಾಗ್ಸ್, ಫ್ಯಾಮಿಲಿ ವಿಡಿಯೋಸ್, ಪರ್ಸನಲ್ ಲೈಫ್ ಶೇರಿಂಗ್, ಎಂಟರ್ಟೈನ್ಮೆಂಟ್ ವಿಡಿಯೋಸ್. ಈ ವಿಡಿಯೋಸ್ ಏನು ಮಾಡ್ತವೆ ಗೊತ್ತಾ ಸ್ನೇಹಿತರೆ, ಜನರು ನಿಮ್ಮ ಜೊತೆ ಕನೆಕ್ಟ್ ಆಗಿರೋ ಥರ ಮಾಡುತ್ತೆ. ನೀವು ಅವರಿಗೆ ಒಂದು ರೀತಿ ಇಷ್ಟ ಆಗಿರ್ತೀರ. ಇಲ್ಲಿಯೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಹಬ್ ಕಂಟೆಂಟ್ ಅಂದರೆ ಮೀನ್ಸ್ ನಿಮ್ಮ ಫ್ಯಾನ್ಸ್ ನೋಡೋ ವಿಡಿಯೋ. ಇನ್ನು ಮೂರನೇದು ಹೀರೋ ಕಂಟೆಂಟ್, ವೈರಲ್ ಆಗೋ ವಿಡಿಯೋ. ಇದು ಅಂದರೆ ಸ್ನೇಹಿತರೆ ದೊಡ್ಡ ಮಟ್ಟದ ರೀಚ್ ಕೊಡೋ ವಿಡಿಯೋಸು. ಉದಾಹರಣೆಗೆ ಒಂದು ಟ್ರೆಂಡಿಂಗ್ ಟಾಪಿಕ್, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇರ್ಬೋದು, ಬಿಗ್ ಚಾಲೆಂಜ್ ಅಂತ ಇರ್ಬೋದು ವಿಡಿಯೋಸು, ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ ಇರ್ಬೋದು. ಈ ವಿಡಿಯೋಸ್ ಏನು ಮಾಡ್ತವೆ ಗೊತ್ತಾ ಸ್ನೇಹಿತರೆ, ಒಮ್ಮೆಲೆ ನಿಮ್ಮ ಚಾನಲ್ಗೆ ವ್ಯೂಸ್ ತರ್ತವೆ. ಅಂದರೆ ಒಮ್ಮೆಗೆ ತುಂಬ ವ್ಯೂಸ್ ತಂದು ಕೊಡುವಂಥದ್ದು ಸ್ನೇಹಿತರೆ ಇದು. ಇಲ್ಲಿ ಸ್ನೇಹಿತರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಹೀರೋ ಕಂಟೆಂಟ್ ಮೀನ್ಸ್ ವೈರಲ್ ಆಗೋ ವಿಡಿಯೋ. ಜನರು ಮಾಡೋ ದೊಡ್ಡ ತಪ್ಪು ಅಂದರೆ ಬಹಳಷ್ಟು ಕ್ರಿಯೇಟರ್ಸ್ ಏನು ಮಾಡ್ತಾರೆ ಗೊತ್ತಾ ಸ್ನೇಹಿತರೆ, ಒಂದೇ ಥರದ ಕಂಟೆಂಟ್ ಮಾತ್ರ ಮಾಡ್ತಾರೆ. ಉದಾಹರಣೆಗೆ ಕೆಲವರು ಓನ್ಲಿ ಟ್ಯುಟೋರಿಯಲ್ಸ್, ಕೆಲವರು ಓನ್ಲಿ ವ್ಲಾಗ್ಸ್. ಆದರೆ ಅದು ಕರೆಕ್ಟ್ ಅಲ್ಲ. ಅರ್ಥ ಆಯ್ತಾ? ಸರಿಯಾದ ವಿಧಾನ, ಬೆಸ್ಟ್ ಸ್ಟ್ರಾಟಜಿ ಏನು ಅಂದರೆ, ನೀವು ಏನು ಮಾಡಬೇಕು ಅಂದರೆ ಈ 3 ಟೈಪ್ಸ್ ಕಂಟೆಂಟ್ ಮಿಕ್ಸ್ ಮಾಡಬೇಕು. ಉದಾಹರಣೆಗೆ ಸ್ನೇಹಿತರೆ, ಹೆಲ್ಪ್ ವಿಡಿಯೋಸ್ ಹೊಸ ಜನರು ಬರೋದಕ್ಕೆ, ಹಬ್ ವಿಡಿಯೋಸ್ ಸಬ್ಸ್ಕ್ರೈಬರ್ಸ್ ರಿಟೈನ್ ಆಗಲು, ಹೀರೋ ವಿಡಿಯೋಸ್ ವೈರಲ್ ಆಗಲು. ಇಲ್ಲಿ ಇನ್ನೊಂದು ಪ್ಲೇಲಿಸ್ಟ್ ತುಂಬ ಮುಖ್ಯ ಸ್ನೇಹಿತರೆ. ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ಪ್ಲೇಲಿಸ್ಟ್ನಲ್ಲಿ ಹಾಕಿ, ಅವುಗಳನ್ನು ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡಬೇಕು. ಯಾಕೆ ಅಂದರೆ ಜನರು ಒಂದು ವಿಡಿಯೋ ನೋಡಿದ ಮೇಲೆ ಇನ್ನೊಂದು ವಿಡಿಯೋ ನೋಡ್ತಾರೆ. ಪ್ಲೇಲಿಸ್ಟಲ್ಲಿ ಇರೋದ್ರಿಂದ ಇನ್ನೊಂದು ವಿಡಿಯೋ ನೋಡ್ತಾರೆ. ಇದರಿಂದ ವಾಚ್ ಟೈಮ್ ಹೆಚ್ಚಾಗುತ್ತೆ. ಯೂಟ್ಯೂಬ್ ನಿಮ್ಮ ವಿಡಿಯೋಸ್ ಇನ್ನಷ್ಟು ರಿಕಮೆಂಡ್ ಮಾಡುತ್ತೆ, ಇನ್ನಷ್ಟು ಸಜೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ರಿಟೆನ್ಷನ್ ಬಂದಿದೆ. ಪ್ಲೇಲಿಸ್ಟ್ ಅಂದರೆ ನಿಮ್ಮ ಚಾನಲ್ ಗ್ರೋತ್ ಸ್ಪೀಡ್ ಹೆಚ್ಚಿಸುವ ಟೂಲ್ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಮುಖ್ಯವಾದದ್ದು ಏನು ಅಂದರೆ, ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಮುಖ್ಯ ಪಾಯಿಂಟ್ ಪೇಷನ್ಸ್ ಇರಬೇಕು. ಅದರ ಜೊತೆ ಎವರ್ ಗ್ರೀನ್ ಕಂಟೆಂಟ್ ಇರಬೇಕು. ಇವತ್ತು ಹಾಕಿದರೆ ಮುಂದೆಯೂ ನೋಡುವಂಥ ಕಂಟೆಂಟ್ ಇರಬೇಕು. ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ದು ಒಂದೇ ದಿನದಲ್ಲಿ ವೈರಲ್ ಆಗಬೇಕು ಅಂತಿಲ್ಲ ಸ್ನೇಹಿತರೆ. ಕೆಲವು ವಿಡಿಯೋಸು ವೈರಲ್ ಆಗಲಿಕ್ಕೆ 3 ತಿಂಗಳು ನಂತರ ಆಗ್ಬೋದು, 6 ತಿಂಗಳು ನಂತರ ಆಗ್ಬೋದು, 1 ವರ್ಷದ ನಂತರ ವೈರಲ್ ಆಗ್ತವೆ. ನೀವು ನೋಡ್ತಿರ್ಬೋದು ಸ್ನೇಹಿತರೆ, ವ್ಯೂಸ್ ಬಗ್ಗೆ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಹಾಕಿದರೆ ನೆಕ್ಸ್ಟ್ 1-2 ಕಮೆಂಟ್ಸ್ ಬಂದಿರ್ತವೆ. ನೀವು ನೋಡಿರ್ಬೋದು, ನಿಮಗೇನೇ ವ್ಯೂಸ್ ಬರ್ತಾ ಇಲ್ಲ, ಬೇರೆಯವರಿಗೆ ವ್ಯೂಸ್ ಬಗ್ಗೆ ಹೇಳ್ತೀರಾ ಅಂತ ಕಮೆಂಟ್ ಇರುತ್ತೆ. ನಿಮ್ಮ ವಿಡಿಯೋ ಮೇಲೆ ಮೊದಲು ವ್ಯೂಸ್ ಹೆಚ್ಚಿಸ್ಕೊಳ್ಳಿ ಅಂತ ಕಮೆಂಟ್ ಹಾಕಿರ್ತಾರೆ, ಕಮೆಂಟ್ ಹಾಕಿರ್ತಾರೆ. ನೀವು ನೋಡ್ತಿರ್ಬೋದು, ವ್ಯೂಸ್ ಬಗ್ಗೆ ಹೇಳಿದಾಗ ಈ ರೀತಿ ಆಗುತ್ತೆ.
ಸೊ ಇಲ್ಲಿ ತಾಳ್ಮೆ ಬೇಕು, ಸಮಯ ಬೇಕು ಸ್ನೇಹಿತರೆ. ಯೂಟ್ಯೂಬ್ ಮೇಲೆ ವಿಡಿಯೋ ಯಾವಾಗ ಬೇಕಾದರೂ ವೈರಲ್ ಆಗುತ್ತೆ. ಇವತ್ತು ಹಾಕಿದ ವಿಡಿಯೋ ಇವತ್ತೇ ವೈರಲ್ ಆಗಬೇಕು ಅಂತ ಇಲ್ಲ. ಇನ್ನೊಂದು ಏನು ಅಂದರೆ, ಎಲ್ಲ ವಿಡಿಯೋ ಮೇಲೆ ವ್ಯೂಸ್ ಬರೋದಿಲ್ಲ ಸ್ನೇಹಿತರೆ. ಅದಕ್ಕೆ ಪೇನಿಕ್ ಆಗಬೇಡಿ, ಧೈರ್ಯ ಕಳ್ಕೊಬೇಡಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ರೆಗ್ಯುಲರ್ ವಿಡಿಯೋ ಇರಬೇಕು ಸ್ನೇಹಿತರೆ, ಅಪ್ಲೋಡ್ ಆಗ್ತಿರಬೇಕು. ನೀವು ರೆಗ್ಯುಲರ್ ವಿಡಿಯೋಸ್ ಹಾಕಿದರೆ ಜನರು ನಿಮ್ಮನ್ನು ನೆನ್ಪಿಡ್ತಾರೆ, ನಿಮ್ಮ ಕಂಟೆಂಟ್ ಎಕ್ಸೆಪ್ಟ್ ಮಾಡ್ತಾರೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಸ್ಲೋ ಆದರೂ ನಿಮ್ಮ ನೇಮ್ ಬ್ರ್ಯಾಂಡ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಇದು ಒಂದು ಮಾತು ನೆನ್ಪಿಡಿ ಸ್ನೇಹಿತರೆ, ಹೆಲ್ಪ್, ಹಬ್, ಹೀರೋ, ಇದು ಯೂಟ್ಯೂಬ್ ಸಕ್ಸಸ್ ಫಾರ್ಮುಲಾ. ಇವುಗಳನ್ನು ನೀವು ಅರ್ಥ ಮಾಡಿಕೊಂಡು ಈ ಮೂರನ್ನು ಬ್ಯಾಲೆನ್ಸ್ ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗೋದು ಖಂಡಿತ ಸ್ನೇಹಿತರೆ 100% ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಇನ್ನು ಇಂಥದ್ದೇ ಯೂಸ್ಫುಲ್ ವಿಡಿಯೋಸ್ ಬೇಕಾದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿ ಆಗೋಣ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ, ಧನ್ಯವಾದ ಸ್ನೇಹಿತರೆ.